ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ತಿರುಗಿ ಪಾಂಡವರ ಅಭಿಪ್ರಾಯವನ್ನು ತಿಳಿಯುವುದಕ್ಕಾಗಿ ದುರ್ಯೋಧನನು ಸಂಜಯನನ್ನು ಪ್ರಶ್ನೆ ಮಾಡಿದುದು, ಸಂಜಯನ ಉತ್ತರವು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನನು ಸಂಜಯನನ್ನು ಕುರಿತು, ಓ ಸಂಜಯ, ಆ ಪಾಂಡವರಿಗೆ ಬೇರೆ ರಾಜರ ಕಡೆಯಿಂದ 7 ಅಕ್ಷೋಹಿಣಿ ಸೇನೆಗಳು ಬಂದು ಸೇರಿವೆಯೆಂದು ಹೇಳಿದೆಯಲ್ಲವೇ? ಅವರು ಇನ್ನೂ ಯುದ್ಧಕ್ಕಾಗಿ ಮಾಡಿರುವ ಬೇರೆ ಸನ್ನಾಹಗಳೇನು? ಅವರ ಪ್ರಯತ್ನವೆಂಥದು ಎಂದನು. ಅದಕ್ಕೆ ಆ ಸಂಜಯನು, ಓ ರಾಜ, ಆ ಯುಧಿಷ್ಠಿರನು ಯುದ್ಧಕ್ಕಾಗಿ ಬಹಳ ಉತ್ಸಾಹಗೊಂಡಿರುವನು. ಭೀಮಾರ್ಜುನರಾಗಲಿ ನಕುಲ ಸಹದೇವರಾಗಲಿ ಯುದ್ಧಕ್ಕಾಗಿ ಸ್ವಲ್ಪವಾದರೂ ಹೆದರಿ ಹಿಂಜರಿಯುವುದಿಲ್ಲ. ಅರ್ಜುನನು ತನ್ನ ಮಂತ್ರಾಸ್ತ್ರಗಳ ಪ್ರಭಾವವನ್ನು ಪರೀಕ್ಷಿಸಿ ನೋಡಬೇಕು ಎಂಬುದಕ್ಕಾಗಿ ದಿಕ್ಕುಗಳನ್ನೆಲ್ಲ ಬೆಳಗುವಂತೆ ತನ್ನ ದಿವ್ಯ ರಥವನ್ನು ಜೋಡಿಸಿಕೊಂಡು ಆಗಾಗ ಸುತ್ತುತ್ತಿರುವನು. ಮಿಂಚಿನಿಂದ ಕೂಡಿದ ಮೇಘದಂತೆ ಅಧಿಕ ಕಾಂತಿ ವಿಶಿಷ್ಟವಾಗಿ ಸುತ್ತುತ್ತಿದ್ದ ಅವನ ರಥವನ್ನು ನಾನೇ ನೋಡಿ ಬಂದೆನು. ಆಗ ಅರ್ಜುನನು ನನ್ನನ್ನು ನೋಡಿ ಉತ್ಸಾಹದಿಂದ, ಸಂಜಯ, ನಮ್ಮ ಈ ವಿಜಯ ರಥವನ್ನು ನೋಡಿದೆಯಾ? ನಾವು ಜಯಿಸುವುದು ನಿಶ್ಚಯವು ಎಂದನು. ದುರ್ಯೋಧನ ಮಹಾರಾಜ, ಅವನು ಹೇಳಿದಂತೆಯೇ ಆಗುವುದೆಂದು ನನಗೂ ತೋರಿದೆ ಎಂದನು. ಆಗ ದುರ್ಯೋಧನನು ಸಂಜಯನನ್ನು ನೋಡಿ ನಗುತ್ತಾ, ಸಂಜಯ, ನಮ್ಮಿಂದ ಪಗಡೆಯಲ್ಲಿ ಸೋತು ಓಡಿಹೋದ ಆ ಪಾಂಡವರ ಪರಾಕ್ರಮವನ್ನು ನೀನು ಎಷ್ಟೊಂದು ವಿಧವಾಗಿ ಕೊಂಡಾಡುತ್ತಿರುವೆ. ಇರಲಿ, ಆ ಅರ್ಜುನನ ರಥದ ಕುದುರೆಗಳು, ಅವನ ಧ್ವಜಗಳು ಹೇಗಿವೆ ಅದನ್ನು ಹೇಳು ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಅಷ್ಟವೆನಿಸಿದ ವಿಶ್ವಕರ್ಮನು ಇಂದ್ರನೊಡನೆಯೂ ಧಾತೃವಿನೊಡನೆಯೂ ಕಲೆತು ಹಲವು ಬಗೆಯ ವಿಚಿತ್ರ ದಿವ್ಯಾಕೃತಿಗಳನ್ನು ಆ ಅರ್ಜುನನ ರಥದಲ್ಲಿ ಯಾವಾಗಲೂ ನಿರ್ಮಿಸಿಟ್ಟಿರುವನು. ಹೀಗೆ ವಿಶ್ವಕರ್ಮನು ದೇವ ಮಾಯೆಯಿಂದ ಬಹಳ ಬೆಲೆಯುಳ್ಳ ಸಣ್ಣ ದೊಡ್ಡ ದಿವ್ಯಾಕೃತಿಗಳನ್ನೆಲ್ಲ ಕಲ್ಪಿಸಿರುವುದಲ್ಲದೆ, ಭೀಮಸೇನನ ಪ್ರಾರ್ಥನೆಯ ಮೇಲೆ ವಾಯುಪುತ್ರನಾದ ಹನುಮಂತನು, ಅಂದರೆ ಅವಶ್ಯವು ಬಂದಾಗ ತನ್ನ ಆಕೃತಿಯನ್ನು ಆ ಹನುಮಂತನು ಅರ್ಜುನನ ರಥದ ಧ್ವಜದಲ್ಲಿ ನೆಲೆಗೊಳಿಸುವನು. ಆ ಧ್ವಜವನ್ನು ಎತ್ತಿ ಕಟ್ಟಿದಾಗ ಅದು ಮೇಲೆಯೂ ಅಡ್ಡಲಾಗಿಯೂ 1 ಯೋಜನ ದೂರಕ್ಕೆ ನಾನಾ ದಿಕ್ಕುಗಳನ್ನು ಆವರಿಸುವುದು. ಮರಗಳೊಂದು ಅದರ ಸಂಚಾರಕ್ಕೆ ಅಡ್ಡಿಯಾಗಿ ನಿಲ್ಲದು. ಹೀಗೆ ವಿಶ್ವಕರ್ಮನು ಅದರಲ್ಲಿ ತನ್ನ ಮಾಯೆಯನ್ನು ಕಲ್ಪಿಸಿರುವನು. ಆಕಾಶದಲ್ಲಿ ಇಂದ್ರಧನುಸ್ಸು, ಅಂದರೆ ಕಾಮನ ಬಿಲ್ಲು ಹೇಗೋ ಹಾಗೆ ಆ ಧ್ವಜವು ಅನೇಕ ವರ್ಣಗಳಿಂದ ಚಿತ್ರಿತ ವಿಚಿತ್ರಿತವಾಗಿ ಕಾಣುವುದು. ಅದರ ನಿರ್ಮಾಣ ಚಾತುರ್ಯವೇನೆಂದು ಯಾರಿಗೂ ತಿಳಿಯುವಂತಿಲ್ಲ. ಆ ಒಂದೇ ಧ್ವಜವು ಅನೇಕ ಆಕಾರದಿಂದ ತಿಳಿಯುವಂತೆ ವಿಶ್ವಕರ್ಮನು ಚಮತ್ಕಾರದಿಂದ ಅದನ್ನು ನಿರ್ಮಿಸಿರುವನು. ಜ್ವಾಲೆಯೊಡಗೂಡಿ ಬೆಂಕಿಯಿಂದ ಹೊರಟ ಹೊಗೆಯು ಆಕಾಶವನ್ನೆಲ್ಲ ವ್ಯಾಪಿಸಿ ನಾನಾ ಕಡೆಗೆ ಹರಡುವಂತೆ ತೇಜೋ ವಿಶಿಷ್ಟಗಳಾದ ಹಲವು ವಿಚಿತ್ರ ವರ್ಣಗಳು ಆ ಧ್ವಜದಿಂದ ನಾನಾ ಕಡೆಗಳಿಗೆ ಹೊರಡುವವು. ಇದೆಲ್ಲ ವಿಶ್ವಕರ್ಮನ ನಿರ್ಮಾಣ ಚಾತುರ್ಯವು. ಆ ರಥವು ವಿಶೇಷ ಭಾರವಿಲ್ಲದೆ ಲಘುವಾಗಿರುವುದರೊಡನೆ ಅದರ ಗತಿಗೆ ಎಲ್ಲಿಯೂ ತಡೆಯಿಲ್ಲ. ಅದಕ್ಕೆ ವಾಯು ವೇಗವುಳ್ಳ ಬಿಳಿ ಕುದುರೆಗಳುಂಟು. ಅದು ಚಿತ್ರರಥನೆಂಬ ಗಂಧರ್ವರಾಜನಿಂದ ಅವನಿಗೆ ಕೊಡಲ್ಪಟ್ಟವು. ಆ ಕುದುರೆಗಳ ಗತಿಗೆ ಭೂಮಿಯಲ್ಲಿಯಾಗಲಿ ಅಂತರಿಕ್ಷದಲ್ಲಿಯಾಗಲಿ ಸ್ವರ್ಗದಲ್ಲಿಯಾಗಲಿ ಎಲ್ಲಿಯೂ ಅಡ್ಡಿಯಿಲ್ಲ. ಆ ಕುದುರೆಗಳನ್ನು ಮೇಲೆ ಮೇಲೆ ಶತ್ರುಗಳು ಕೊಲ್ಲುತ್ತಾ ಬಂದರು ಅವುಗಳು ಯಾವಾಗಲೂ ಅವು 100 ಸಂಖ್ಯೆಯಷ್ಟೇ ಇರುವಂತೆ ಅವನಿಗೆ ಅವುಗಳಿಗೆ ವರವುಂಟು. ಯುಧಿಷ್ಠಿರನ ರಥಕ್ಕೂ ಕೂಡ ಬಲದಲ್ಲಿಯೂ ವೇಗದಲ್ಲಿಯೂ ಅರ್ಜುನನ ಕುದುರೆಗಳಿಗೆ ಸಮಾನಗಳಾಗಿ ದಂತದಂತೆ ಬಿಳಿ ವರ್ಣವುಳ್ಳ ದೊಡ್ಡ ಕುದುರೆಗಳುಂಟು. ಭೀಮಸೇನನಿಗೂ ಹಾಗೆಯೇ ವಾಯು ವೇಗವುಳ್ಳವುಗಳು, ನಕ್ಷತ್ರದಂತೆ ಪ್ರಕಾಶವುಳ್ಳವುಗಳು ಆದ ಕುದುರೆಗಳುಂಟು. ಇದರಂತೆ ಸಹದೇವನಿಗೂ ಕೂಡ ಕಪ್ಪಾದ ಮೈಬಣ್ಣದಿಂದಲೂ ಕಿತ್ತಿರಿ ಪಕ್ಷಿಯ ರೆಕ್ಕೆಯಂತೆ ವಿಚಿತ್ರವಾದ ಬೆನ್ನಿನಿಂದಲೂ ಕೂಡಿ ಅರ್ಜುನನ ಕುದುರೆಗಳಿಗಿಂತಲೂ ಮೇಲೆನಿಸಿಕೊಂಡ ರಥಾಶ್ವಗಳುಂಟು. ಅವುಗಳನ್ನು ಅರ್ಜುನನೇ ವೀರನಾದ ಅವನಿಗೆ ಪ್ರೀತಿಯಿಂದ ಕೊಟ್ಟನು. ಆ ಕುದುರೆಗಳು ಮಹೋತ್ಸಾಹದಿಂದ ಸಹದೇವನನ್ನು ವಹಿಸತಕ್ಕವುಗಳು. ನಕುಲನಿಗೆ ಇಂದ್ರನಿಂದ ಕೊಡಲ್ಪಟ್ಟ ಉತ್ತಮ ಅಶ್ವಗಳುಂಟು. ಅವು ವಾಯುವಿನಂತೆ ವೇಗವುಳ್ಳವುಗಳು. ವೃತ್ರವೈರಿಯಾದ ಇಂದ್ರನನ್ನು ಹೇಗೋ ಹಾಗೆ ಆ ಕುದುರೆಗಳು ನಕುಲನನ್ನು ವಹಿಸುವವು. ಹೀಗೆಯೇ ಸುಭದ್ರೆಯ ಮತ್ತು ದ್ರೌಪದಿಯ ಕುಮಾರರಿಗೂ ಚಿತ್ರರಥನೆಂಬ ಗಂಧರ್ವನಿಂದ ಕೊಡಲ್ಪಟ್ಟ ಉತ್ತಮ ಅಶ್ವಗಳುಂಟು.
ಅವೆಲ್ಲವೂ ವಯಸ್ಸಿನಲ್ಲಿಯೂ ವೀರ್ಯದಲ್ಲಿಯೂ ಹಿಂದೆ ಹೇಳಿದ ಕುದುರೆಗಳಿಗೆ ಸಮಾನಗಳೆನಿಸಿ ಮಹಾ ವೇಗವುಳ್ಳವುಗಳಾಗಿ ವಿಚಿತ್ರಾಕೃತಿಯಿಂದ ಕೂಡಿವೆ ಎಂದನು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.